81 ವರ್ಷ ಆಗಿದೆ ಅಂತ ಹೇಳಲಿಕ್ಕೆ ಎಲ್ರಿಗೂ ಕೂಡ ಅನುಮಾನವೇ. ಯಾರು ನಂಬುದಿಲ್ಲ. ನಾವು ಆರೋಗ್ಯ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ವಿ. ಮೇಳದ ಬಿಡಿ, ನಾವು ಅರ್ಧ ನರ್ವಸ್ ಆಗುದೇ ಮೇಳಕ್ಕೆ ಬಂದ್ವಿ. ಸರಿ ಟೈಮಿಗೆ ಊಟ ಬರುದಿಲ್ಲ. ರಾತ್ರಿಗೆ ಆಟ ಮುಗಿದ್ಮೇಲೆ ಊಟ ಮಾಡೋದು. ಅಂತದ ಸುದ್ದಿಯಾಗ ನನ್ ಮಗ ಕಾರ್ ತಗೊಂಡ್ ಬಂದು ಚಂಡಿ ತಗೊಂಡು ಹೋಗಿ ಆಯ್ತು. ಉತ್ತರ ಕನ್ನಡದಲ್ಲ ಫಸ್ಟಿಗೆ ಈ ಚಂಡೆ ತಂದವ್ ನಾನೇ. ಎರಡನೇ ಹೊಳೆಗೆ ದೇವ್ರ ಮಾಡಿದೆ. ಈಗ ಅಂಕೋಲಕ್ಕೆ ಈ ಚಂಡೆ ಮಾಡ್ಕೊಂಡು ತಗೊಂಡು ನಂಗೆ ಫಸ್ಟಿಗೆ ₹2 ಬಹುಮಾನ ಬಂದಿತ್ತು. ಎಲ್ಲರೂ ಮೆಚ್ಚಿಕೊಂಡವ್ರ. ಆದ್ರೆ ಕೆಲವರೆಲ್ಲ ನಮ್ಮನ್ನು ದೂಷಣೆನೂ ಮಾಡಿದ್ದಾರೆ. ಅವ್ರದ್ದೇ ಆದೊಂದು ಕೂಟ ಇರ್ತದೆ. ಯಕ್ಷಗಾನದಲ್ಲ ಹುಟ್ಟುವಷ್ಟು ದಶಾವತಾರ ಈ ನಮ್ಮ ರಾಜಕೀಯದಲ್ಲಿ ಇಲ್ಲ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬಾಡ ಸುಬ್ರಹ್ಮಣ್ಯವರೇ, ತಾವು ರಂಗಸ್ಥಳಕ್ಕೆ ಈ ವಯಸ್ಸಿನಲ್ಲಿ ಬಂದರೂ ಕೂಡ ತಮಗೆ 81 ವರ್ಷ ಆಗಿದೆ ಅಂತ ಹೇಳಲಿಕ್ಕೆ ಎಲ್ರಿಗೂ ಕೂಡ ಅನುಮಾನವೇ. ಯಾರು ನಂಬುದಿಲ್ಲ. ನಾವು ಆರೋಗ್ಯ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ವಿ. ಈ ಆರೋಗ್ಯದ ಗುಟ್ಟೇನು? ಈ ಆರೋಗ್ಯದ ಗುಟ್ಟೇನು? ಯಾವ ರೀತಿಯಾದಂತ ಆರೋಗ್ಯದ ಬಗ್ಗೆ ನೀವು ಯಾವ ರೀತಿ ಗಮನವನ್ನು ತಗೊಳ್ತೀರಿ? ಅದ್ರ ಬಗ್ಗೆ ಈ ಎಣ್ಣೆ ಕೊಡುದು ನಂಗೆ ಹಾಗೆ ಬೀಡಿದೊಂದಿತ್ತು. ಬೀಡಿ ಬಿಡುದಿಲ್ಲ. ಯಾಕಂದ್ರೆ ಬೀಡಿ ಬಿಟ್ರೆ ಎಣ್ಣೆ ಸುರತ್ತೆ ಅನ್ನೋಳಿ ಬಿಡ್ಲಿಲ್ಲ. ಹಾಗಾಗಿ ಆರೋಗ್ಯ ಚೆನ್ನಾಗಿ, ಮತ್ತೆ ಪ್ರತಿ ತಿಂಗಳ ಒಂದ್ಸಲ BP ಚೆಕ್ ಮಾಡೋದು, ಮತ್ತೆ ಟಾನಿಕ್ ತಗೊಳ್ತಿರ್ತೆ ನಾನು. ಅದ್ರ ಬಿಡುದಿಲ್ಲ, ತಗೊಳ್ತಾ ಇರ್ತೆ. ಒಂದು ಶಕ್ತಿಗೆ, ಆರೋಗ್ಯದ ಶಕ್ತಿಗೋಸ್ಕರ ನೋರೋಬಿನ್ ಪ್ಲಸ್ ಹೇಳಿ 30 ಮಾತ್ರೆಗೆ ಸಿಗ್ತದ. ಅದನ್ನು ತಗೊಂತಿದ್ರೆ ಈ ಶಕ್ತಿ ಆಗುದಿಲ್ಲ. ಯಾವ ಡಾಕ್ಟರ್ ಹೇಳಿದ್ರು ಯಾವ ಎಫೆಕ್ಟ್ ಇಲ್ಲ, ತಕೊಳ್ಳಿ ಅಂತ ಹೇಳಿ ಡಾಕ್ಟರ್ಗೆಲ್ಲ ಆ ರೀತಿಯಾಗಿ ತಮ್ಮ ಆರೋಗ್ಯವನ್ನು ಚೆನ್ನಾಗಿ, ಮತ್ತೆ ಟೈಮ್ ಟು ಟೈಮ್ ಊಟ ಕರೆಕ್ಟ್ ಆಗಿ ಟೈಮ್ 1 ಗಂಟೆಗೆ ಮನೇಲಿ ಊಟವೇ. ನಮ್ಮ ಮನೇಲಿ ಗಣಪತಿ ಉಂಟು, ಚೌತಿ ಹಬ್ಬ. ಆ ದಿವ್ಸನಾದ್ರೂ 1:30-2 ಗಂಟೆ ಒಳಗೆ ಊಟ ಮುಗಿಲೇಬೇಕು ಕ್ರಮವೇ. ಯಾವ ಕಾರ್ಯಕ್ರಮ ಮಾಡಿದ್ರು ನಮ್ದು ಅಷ್ಟು ಟೈಮ್ಗೆ. ಈ ಮೇಳದಲ್ಲಿ ಇಲ್ಲಿ ಮೇಳದ ಬಿಡಿ, ನಾವು ಅರ್ಧ ನರ್ವಸ್ ಆಗುದೇ ಮೇಳಕ್ಕೆ ಬಂದಿವಿ. ಸರಿ ಟೈಮಿಗೆ ಊಟ ಬರುದಿಲ್ಲ. ಇಲ್ಲಿ ನಮ್ಮ ಮೇಳದಲ್ಲಿ ಮತ್ತೆ ಪೂರಾ ಪಾರ್ಸಲ್. ರಾತ್ರಿಗೆ ಆಟ ಮುಗಿದ್ಮೇಲೆ ಊಟ ಮಾಡೋದು. ಅದೆಲ್ಲ ಮಕ್ಳಿಗೆ ಹೇಳಿಲ್ಲ ನಾನು. ನಂಗೆಲ್ಲ ಚೆನ್ನಾಗಿತ್ತು ಮರ ಅಂತ ಹೇಳಿ. ಒಂದ್ಸಲ ಎಂತದ ಸುದ್ದಿಯಾಗ ನನ್ ಮಗ ಕಾರ್ ತಗೊಂಡ್ ಬಂದು ಚಂಡಿ ತಗೊಂಡು ಹೋಗಿ ಆಯ್ತು. ಕಡೆ ಮರುದಿವ್ಸ ನಾ ತಗೊಂಡ್ ಬಂದೇವು. ಬೇಡ ಮತ್ತೆ ನೀನು ಮೇಳಕ್ ಹೋಗುದು. ಬಾಡ ಶುಕ್ರಪ್ಪನವ್ರೆ, ತಾವು ಯಕ್ಷಗಾನವನ್ನ ನೆಚ್ಚಿಕೊಂಡು ತಮ್ಮ ಕುಟುಂಬದವರ ಮೂಲದಿಂದ ತಮ್ಮ ಕುಟುಂಬವೇ ಯಕ್ಷಗಾನದಿಂದ ಬಂದಂತದ್ದು. ಅಲ್ಲಿಂದಲೇ ಬಂದವರು, ನಮ್ದು ವಂಶ ಪಾರಂಪರ್ಯವಾಗಿ ಬಂದಿದ್ರು. ನಾವೊಂದು ಕೇಳಿದ್ದೇವೆ, ಈ ಬಡಗುತಿಟ್ಟಿನ ಚಂಡೆಯನ್ನ ಮೊದಲು ತಾಸನಲ್ಲಿ ಬಾರಿಸ್ತಾ ಇದ್ರಂತೆ. ತಾಸ್ ಮರ ಅದು ಫಸ್ಟ್ ಉತ್ತರ ಕನ್ನಡದಲ್ಲ ಫಸ್ಟಿಗೆ ಈ ಚಂಡೆ ತಂದವ್ ನಾನೇ. ಎರಡನೇ ಹೊಳೆಗೆ ದೇವ್ರ ಮಾಡಿದ್ರು. ಈಗ ಪ್ರಸ್ತುತ ಗುಣವಂತೆಯಲ್ಲಿ ಇತ್ತೋ ಏನೋ ಗೊತ್ತಿಲ್ಲ. ನಮ್ ಕುಮಟಾ ತಾಲೂಕಿನಲ್ಲಿ ಯಾರತ್ರೂ ಇಲ್ಲ. ನಾನು ಫಸ್ಟಿಗೆ ಅಂಕೋಲಕ್ಕೆ ಈ ಚಂಡೆ ಮಾಡ್ಕೊಂಡು ತಗೊಂಡು ನಂಗೆ ಫಸ್ಟಿಗೆ ₹2 ಬಹುಮಾನ ಬಂದಿತ್ತು. ಅಂಕೋಲದಲ್ಲಿ ಕಾರ್ಯಕ್ರಮದಲ್ಲಿ ಯಕ್ಷಗಾನಕ್ಕೆ ಹೋದಾಗ, ಸಂಘದ ಆಟಕ್ಕೆ ಹೋದಾಗ ಫಸ್ಟಿಗೆ ಆ ಚಂಡೆ ತಗೊಂಡೋದವ್ ನಾನೇ ಅಂಕೋಲ ತಾಲೂಕಿಗೆ. ಅಲ್ಲಿ ನಂಗೆ ₹2 ಬಹುಮಾನ ಬಂದಿತ್ತು. ಆವಾಗ 50 ವರ್ಷ ಹಿಂದೆ, 50-60 ವರ್ಷದ ಹಿಂದೆ. ಆವಾಗ ₹2 ಅಂದ್ರೆ ಈಗಿಂದ ₹200. ಅಷ್ಟು ಚಂದ ಆಯ್ತು. ಅಷ್ಟು ಆ ಚಂಡಿ ಇಲ್ಲ ಮೊದ್ಲೆ. ಹಾಗೆ ಹೇಳಿ ಶ್ರುತಿ ಮಾಡೋಕು ಬರುದಿಲ್ಲ. ಕೋಲ್ ಹೆಂಗ್ ಮಾಡೋದು ಹೇಳಿ ಗೊತ್ತಿಲ್ಲ. ಅದನ್ನೆಲ್ಲ ಹೇಳ್ಕೊಟ್ಟವ ನಾನು ಬಂಡರಿ. ಪಾಪ ಅವ್ರ ಮಗ ಇದ್ದ. ನಾವು ಚಂಡೆ ಮೊದ್ಲೆಲ್ಲ ಬರ್ಸ್ತಾವ ಬಾಡದಲ್ಲಿ. ನಾವು ಕೊಡ್ತಾವ ಕಮ್ಮೋಲ. ನಮ್ ಬಾಡ ದೇವಸ್ಥಾನದ ವಾದ್ಯಕ್ಕೆ ಹೋಗುದಿರೋರು ಎಲ್ಲ ಹೇಳ್ಕೊಟ್ಟದವ್ರು. ಅವ್ರಿಗೂ ಆ ಪಕ್ಕ ಶ್ರುತಿ ಮಾಡೋಕ್ ಗೊತ್ತಿಲ್ಲ. ಮತ್ತೆ ಒಟ್ಟಾರೆ ಗುಟ್ಗಿ ಕೊಡೋದು, ಆ ಕೋಲೆಲ್ಲ ಆಗಿಂದೆಲ್ಲ ಕಂಡ್ರೆ ಅವರೇ ಮಾಡ್ಕೊಟ್ಟದ್, ನಮ್ಗೆ ಗೊತ್ತಿಲ್ಲ ಅದು. ಈಗ ಆ ರೀತಿಯಾಗಿ ತಾವು ಒಂದ್ ರೀತಿ ಎಲ್ಲ ಕಂಡುಕೊಂಡೇ ಹೆಚ್ಚಾಗಿ ಕಲ್ಪಿಸಿ ಬಿಟ್ರೆ, ಆ ಉಳಿದೆಲ್ಲ ವಿಷಯದಲ್ಲಿ ನಂಗ ಗುರುಗಳು ಕಡಿಮೆ. ಕ್ಲಾಸ್ನಲ್ಲಿ ವಿದ್ಯಾಭ್ಯಾಸ ಅಷ್ಟೇ ಗುರುಗಳು ಬಿಟ್ರೆ ಇನ್ನುಳಿದ್ದೆಲ್ಲ ನಾ ಚಂಡೆ ಮುಚ್ಚಿಗೆ ಎಲ್ಲ ಮಾಡ್ತೇನೆ. ನಾನು ನಮ್ಮ ಅಪ್ಪ ಎಲ್ಲ ಮಾಡ್ತೀರಿ ಎಲ್ಲ ಕಂಡು ನಾನು ಮಾಡ್ತೇನೆ. ಚಂಡೆ ಮುಚ್ಚಿಗೆಯನ್ನ ಮಾಡೋದು, ಚಂಡೆಯನ್ನ ಮೊದ್ಲೇ ಕರ್ನಾಗಿರ್ನ ಎಲ್ಲ ಹಾಕ್ತೇನೆ ನಾನು. ಅದ್ರ ಮೊದ್ಲೇ ಕೊಟ್ಟು ಕಲಿಗಳು ನಮ್ಮ ಅಪ್ಪ ಬೈತಿದ್ರು. ನಾ ಅದ್ರ ಲಕ್ಷ ಇಷ್ಟು ಡಿಮ್ಯಾಂಡ್ ಅಂತೇಳಿ ಗೊತ್ತಿಲ್ಲ ನಂಗೆ. ಮೊದ್ಲಿಗೆಲ್ಲ ಹೊತ್ತ ನೋಡು ₹1000 ಒಂದು ಮೊದ್ಲೇ ಕಟ್ಟೋದಕ್ಕೆ. ಮುಚ್ಚಿಗೆ ಚಂಡೆ ಮುಚ್ಚಿಗೆ ₹2,500-3,000.
ಇದೆಲ್ಲ ಗೊತ್ತಾಗ್ಲಿಲ್ಲ, ಇಲ್ಲಾದ್ರೆ ಅದನ್ನೇ ಕಲಿತಿದ್, ನಂಗೆ ಇದು ಬೇಡ ಆಗಿತ್ತು. ಖಂಡಿತ ಖಂಡಿತ. ಬಾಡ ಸುಖಪ್ಪನವ್ರೆ, ಹಾ ಹೊಸದಾಗಿ ಒಂದು ಚೆಂಡೆಯನ್ನ ಆವಿಷ್ಕಾರ ಮಾಡಿಕೊಂಡು ಬರ್ತೀರಿ, ಅದನ್ನ ಅಂಕೋಲ ತಾಲೂಕಿನಲ್ಲಿ ಪ್ರದರ್ಶಿಸಿ ಬಹುಮಾನವನ್ನು ಪಡ್ಕೊಳ್ತೀರಿ. ಹಾ ತಾವು ಮೇಳದಲ್ಲಿದ್ದಾಗ ಅನೇಕ ಭಾಗವತರುಗಳ ಒಡನಾಟ ಆಗ್ತದೆ. ಹಾ ಆ ಒಡನಾಟಗಳು, ಆ ಭಾಗವತರುಗಳನ್ನ ಸ್ಮರಿಸಿಕೊಳ್ಬಹುದಾ? ನಮ್ಮ ಚೆಂಡೆಯನ್ನ ಮೆಚ್ಚಿಕೊಂಡಂತ ಭಾಗವತರುಗಳು ಯಾರಿದ್ದಾರೆ ಅಂತ ತುಂಬಾ ನೆನಪಿಸಿಕೊಳ್ಬಹುದಾ? ಅದು ಎಲ್ಲರೂ ಮೆಚ್ಚಿಕೊಂಡಾರ, ಒಂದು ಹೆಚ್ಚು ಆದ್ರೆ ಕೆಲವರೆಲ್ಲ ನಮ್ಮನ್ನು ದೂಷಣೆನೂ ಮಾಡಿದ್ದಾರೆ. ಯಾಕೆ ದೂಷಣೆ ಮಾಡಿದ್ರು ಅನ್ನೋದಾಗಿ ಹೇಳ್ಬೋದಾ? ಮೆಚ್ಚಿಕೊಂಡ್ರೆ ಯಾಕಂತ ಹೇಳ್ಬೋದು? ಅದು ಅದು ಅವ್ರಿಗೆ ಬಿಟ್ಟದ್ದು ಸರ್. ಅದು ಅವ್ರು ಯಾಕಂದ್ರೆ ಕೆಲವು ಮೇಳದಲ್ಲಿ ಅವ್ರದೇ ಆದ ಒಂದು ಕೂಟ ಇರ್ತದೆ. ಹಾ. ಆ ಕೂಟದಲ್ಲಿ ಅವ್ರದೇ ಆದ ಒಂದು ತೇರಿ ಇರ್ತದೆ. ಅದು ಕೆಲವರಿಗೆ ಅದು ಒಳ್ಳೇದಿದ್ರು ಅವನು ದೂಷಣೆ ಮಾಡೋರು ಒಪ್ಪಿಕೊಳ್ಳಕ್ ಒಪ್ಪಿಕೊಳ್ಳುವುದಿಲ್ಲ. ಹಾ. ತಾವು ಕಡಿಮೆ ಆಗ್ತೀರಿ ಹೇಳಿ ಉದ್ದೇಶ. ಈ ಮೊದ್ಲಿಗಾರಾಗ್ಲಿ ಭಾಗವತರಾಗ್ಲಿ ಇವರೆಲ್ಲ ತಮ್ಮದ ಚಂಡೆಗ ಆಗ್ಲಿ ಮೊದ್ಲೇ ಆಗ್ಲಿ ಒಳ್ಳೆ ಬಾರಿಸ್ತಿದ್ರೆ ಭಾಗವತರಿಗೂ ಬೇಜಾರ. ನಿಮ್ಗೆ ಚಂಡೆ ಅವನಿಗೂ ಬೇಜಾರ, ಮೊದ್ಲೇ ಒಳ್ಳೆ ಬಾರಿಸ್ತಾರೆ. ಚಂಡೆ ಒಳ್ಳೆ ಬಾರಿಸ್ತಾರೆ, ಮೊದ್ಲೇ ಅವನಿಗೂ ಬೇಜಾರು. ಇದೆಲ್ಲ ಕೆಲವು ಯಕ್ಷಗಾನದಲ್ಲಿ ಅಂತದ್ದು ಬಹಳ ಇದೆ ಸರ್. ಹೌದು, ಯಕ್ಷಗಾನದಲ್ಲ ಹುಟ್ಟುವಷ್ಟು ದಶಾವತಾರ ಈ ನಮ್ಮ ರಾಜಕೀಯದಲ್ಲಿ ಇಲ್ಲ. ಕಲಾವಿದರಲ್ಲಿ ಹುಟ್ಟದ್ದೇ ಯಕ್ಷಗಾನ ದಶಾವತಾರ ನಮ್ಮ ಯಕ್ಷಗಾನದಲ್ಲಿ. ಬಾಡ ಸುಖಪ್ಪನವ್ರೆ, ತಾವು ಮೆಚ್ಚಿಕೊಳ್ಳುವಂತ ಭಾಗವತರುಗಳು, ತಾವೇ ಮೆಚ್ಚಿಕೊಳ್ಳುವಂತ ಭಾಗವತರು, ನಿಮ್ಮನ್ನ ಮೆಚ್ಚಿಕೊಳ್ಳದ ಅಂತ ಎಲ್ಲರೂ ಮೆಚ್ಚಿಕೊಳ್ಳಿದ್ದಾರೆ ಅಂದಾಗ ಸಮಾಧಾನವಾಗಿ ಉತ್ತರ ಕೊಟ್ರಿ. ತಾವು ಮೆಚ್ಚಿಕೊಳ್ಳುವ ಭಾಗವತರು ಯಾರು? ನಮ್ಗೆ ಉಪ್ಪೂರ್ ಒಂದಾಯ್ತಲ್ಲ, ನಾವ್ರು ಮಳೆಗಾಲಕ್ಕೆ ಶಂಕರ ಭಾಗವತರು ನಾನು ಮಳೆಗಾಲ ಕಾರ್ಯಕ್ರಮಕ್ಕೆ ಅಷ್ಟೇ ಹೋಗ್ತಿದ್ರು. ಬಿಟ್ರೆ ಕೆಲವು ಅಷ್ಟೇ ಪದ್ಯ ಅದೆಲ್ಲ ಹೇಳಕ್ ಬರುದಿಲ್ಲ. ಅದ್ರ ಮೇನ್ ಭಾಗವತರು ಉಪ್ಪೂರು, ಮತ್ತು ನಮ್ಮ ಸುಬ್ರಹ್ಮಣ್ಯ ಆಚಾರ್ಯರು, ಹೇರಂಜಾಲರು, ನಮ್ಮ ಕಡತೂಕ ಕೃಷ್ಣ ಭಾಗವತರು. ಅವ್ರು ಕಂಡಿದ್ರೆ ಇಲ್ವೋ ನೀವು? ಹಳೆ ಭಾಗವತರು. ಮಂಜು ಭಾಗವತರು ದೊಡ್ಡ 3 ವರ್ಷ ಕೆಲಸ ಮಾಡಿದ್ನ ಧರ್ಮಸ್ಥಳ ಮೇಳದ ಭಾಗವತರಾಗಿರಲ್ಲ. ಅವ್ರ ಹತ್ರ 3 ವರ್ಷ ಕೆಲಸ ಮಾಡಿದ್ದೆ. ಕಡತೂಕ ಕೃಷ್ಣ ಭಾಗವತರ ಹತ್ರ 2 ವರ್ಷ ಮಾಡಿದ್ದೆ. ಮತ್ತೆ ಲಕ್ಷ್ಮೀನಾರಾಯಣ ಭಾಗವತರು ಇದ್ರಲ್ಲ, ಅವರು ಕರ್ಕಿ ಮೇಳದ ಭಾಗವತರು. ಕರ್ಕಿ ಮೇಳದ ಹಳೆ ಸ್ಟೈಲ್ ಈಗಲೂ ಮೂಲ ಇಂದ ಈಗಲೂ ಅದೇ ಎತ್ತೈತೆ ದಿನವೇ. ಒಂದ್ಸಲ ಎಂತ ಆಯ್ತು ಅಂದ್ರೆ 3-4 ವರ್ಷದಿಂದ ಧರ್ಮಸ್ಥಳಕ್ಕೆ ಒಂದ್ ಆಟಕ್ಕೆ ನನ್ನ ಕರ್ಕೊಂಡು ಹೋಗ್ಬಿಟ್ರು ಮರ್ರ. ನಂಗ್ ತಲೆ ಬಿಸಿ ಆಗೋಯ್ತು ಮರ್ರ. ತಿತ್ತಿ ಅದು ಎಂತ ಚಂಡಿ ಬಾರಿಸ್ರಿ ಬೇಡ, ಇದೇ ತಿತ್ತೈ ಅದು ಚುರುಕಾಯ್ತಂತ ಅವ್ರಿಗೆ. ಹಾಸಿಗರು ಹೇಳ್ತೀರ ಅದು ಅವ್ರ ಹತ್ರ ಒಡನಾಟ ಮಾಡಿದ್ದೆ ನಾನು. ಒಡನಾಟ ಮಾಡ್ತಿದ್ ಭಾಗವತರು ಯಾರೂ ಇಲ್ಲ. 23ನೇ ಇಸ್ವಿಯಲ್ಲಿ ನಂಗೆ ಕನ್ನಡರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ತು. ಮೊನ್ನೆ ರಾಜ್ಯ ಮಟ್ಟದ ಯಕ್ಷಗಾನ ಸಮ್ಮೇಳನದಲ್ಲಿ ಉತ್ತರ ಕನ್ನಡದಲ್ಲಿ ಆಯ್ಕೆ ಮಾಡಿದ್ ನಂಗೊಬ್ಬಗೆ, ಉತ್ತರ ಕನ್ನಡ ಕುಮಟಾ ತಾಲೂಕಿಗೆ. ಮೊನ್ನೆ ಕಲಾರಂಗದ ಮೀಟಿಂಗ್ 50ನೇ ಸಂಭ್ರಮದಲ್ಲೂ ನಂಗೊಬ್ಬನಿಗೆ ಸನ್ಮಾನ 50,000 ರೂಪಾಯಿ ಕೊಟ್ಟು ಕುಮಟಾ ತಾಲೂಕಿಗೆ. ಕಲಾ ಸೇವೆಯನ್ನು ಮೆಚ್ಚಿ ನಮ್ಗೆ ಮತ್ತೆ ಬಾಕಿ ಸನ್ಮಾನ ಏನು ಲೆಕ್ಕ ಇಲ್ಲ ಬಿಡಿ. ಹೌದಾ, ನಮ್ಮನೇಲಿ ಗೋಣಿ ಚೀಲ ತುಂಬಿಟ್ಟಿರಲ್ಲ ತಮ್ಮ ಕಲಾ ಸೇವೆಗೆ. ಆ ಸನ್ಮಾನ ಅದ ಲೆಕ್ಕವೂ ಇಲ್ಲ. ಮೊನ್ನೆ ಒಂದ್ ಸನ್ಮಾನ ಇತ್ತು, ನಾ ಹೋಗ್ಲೇ ಇಲ್ಲ. ನಂಗೆ ಇಲ್ಲಿ ಮೇಳ ಬಿಟ್ಟು ಹೋಗಕ್ ಆಗುದಿಲ್ಲ ಕಡೆ. ಮತ್ತೆ ಅಂಕೋಲದಲ್ಲಿ ಒಂದ್ ಸನ್ಮಾನ ಕರೆದಿದ್ರು ನಂಗೆ. ನಾವ್ ಅವಾಗ ತೀರ್ಥಹಳ್ಳಿರಿದ್ರಿ. ನಂಗೆ ಬರೋ 26 ಜನವರಿ ಅಲ್ಲಿಗೂ ಹೋಗಕ್ ಆಗ್ಲಿಲ್ಲ. ನಂಗೆ ಕೆಲವೆಲ್ಲ ನಮ್ ಕಡೆ ಎಲ್ಲ ಸನ್ಮಾನ ಬಿಡಿ. ಅದು ಯಕ್ಷಗಾನ ನಿಮ್ಮ ಸೇವೆಯನ್ನ ಕಂಡು ತಮ್ಮದೇ ಅಭಿಮಾನಿಗಳು ಸನ್ಮಾನವನ್ನು ಮಾಡಿದ್ದಾರೆ. ಸನ್ಮಾನ ಬೇಕಷ್ಟು ಆಗಿದೆ, ಅದು ನಂಗೆ ಲೆಕ್ಕಿಲ್ಲ. ಈಗ ಪ್ರಸ್ತುತ ತಾವೀಗ ಒಬ್ರು ಚಂಡಿಗಾರರಾಗಿ ಹೋಗ್ತಾ ಇದ್ರೆ, ಒಂದಷ್ಟು ದಿನಮಾನಗಳಲ್ಲಿ ಯಕ್ಷಗಾನ ಬದಲಾಗ್ತಾ ಬಂತು. ಹಿಂದಿನ ನುಡಿತಗಳು, ಹಿಂದಿನ ಪೆಟ್ಟುಗಳು ಎಲ್ಲ ಬದಲಾಗಿ ಹೊಸತು ಬಂತು. ಆ ಬಗ್ಗೆ ತಮ್ಮ ಅಭಿಪ್ರಾಯ? ಆ ಬಗ್ಗೆ ನಾವು ಅವ್ರು ಹೋದಂಗ ಹೋಗ್ಬೇಕಾಗ್ತದೆ, ಮತ್ತೆ ಎಂತ ಮಾಡೋಕ್ಕೂ ಬರುದಿಲ್ಲ. ಆಗಿನ ಕ್ರಮಕ್ಕೂ ಈಗಿನ ಕ್ರಮಕ್ಕೂ ಭೂಮಿಗೂ ಆಕಾಶಕ್ಕಿದ್ದಷ್ಟೇ ವ್ಯತ್ಯಾಸ. ಯಕ್ಷಗಾನ ಹೇಳಿ ಹೋಗುದಲ್ಲ, ಈಗ ಬರೀ ದುಡ್ಡಿಗಾಗಿ ಹೋಗುದು. ಸಮಾಧಾನ ಇಲ್ಲ, ಮನಸ್ಸಿಗೆ ಸಮಾಧಾನ ಇಲ್ಲ. ಹಾಗೇಳಿ ನಮ್ಮ ಮೇಳದ ಭಾಗವತರು 1-2 ಪದ್ಯ ಯಕ್ಷಗಾನ ಶೈಲಿಯಲ್ಲೇ ಹೇಳ್ತರು ಈ ಹೊಸ ಪ್ರಸಂಗದಲ್ಲಿ. ನಂಗೆ ಅಲ್ಲೊಂದು ಖುಷಿ ಆಗ್ತದೆ. ಯಕ್ಷಗಾನ ಕೇಳಿದಂತ ಅನುಭವ ಆಗುತ್ತದೆ. ಅದೊಂದು ನೆನಪಾಗ್ತದೆ ನಂಗೆ. 2 ಪದ್ಯ ಹೇಳ್ತರು ಅಷ್ಟು ತಾಳದ್ದು. ಅದೊಂದು ಅಲ್ಲಿ ಒಂದ್ ಸಮಾಧಾನ ಆಗ್ತದೆ ನಂಗೆ. ಅದ್ರಲ್ಲೂ ನಮ್ಮ ಕುಮಟಾ ವೆಂಕಟರಮಣ ಗೌಡ ಅವನೊಂದು ನರ್ತನ, ಅದೊಂದು ಯಕ್ಷಗಾನ ಶೈಲಿಯಲ್ಲಿ ಇತ್ತು. ಅಲ್ಲಿಗೊಂದು ಖುಷಿ ಆಯ್ತು. ಇಡೀ ಬೆಳಗಾಗೋರಿಗೆ 2 ಪದ್ಯಕ್ಕೆ ಸಮಾಧಾನ ಆಗ್ತದೆ ಅಷ್ಟೇ. ಬಿಟ್ರೆ ಮತ್ತೆಲ್ಲ ಇಂಗ್ಲಿಷ್. ಅದು ಈಗಿಂದ ಚಂಡೆ ಮೊದ್ಲೇ ಭಾಗವತರು ಕಲಾವಿದ್ರು ಪೂರ ಇಂಗ್ಲಿಷ್. ಯಕ್ಷಗಾನ ಆಗಿಂದಕ್ಕೂ ಈಗಿಂದಕ್ಕೂ ಯಾವ ಸಂಬಂಧವೂ ಇಲ್ಲ. ಈ ತರ ಬದಲಾವಣೆ ಮಾಡ್ಕೊಳ್ಳದಿದ್ರೆ ಯಕ್ಷಗಾನಕ್ಕೆ ಅದಕ್ಕೆ ಬೆಲೆನೂ ಇಲ್ಲ. ಮತ್ತೆ ಈಗ ಹೊಸ ಪ್ರಸಂಗ ಅಲ್ದ್ರೆ ಪ್ರೇಕ್ಷಕರು ಯಾರು ಬರುವುದೂ ಇಲ್ಲ.
ಪೌರಾಣಿಕ ಬೆಲೆ ಇದ್ದಿದ್ದು ನಮ್ಮ ಉತ್ತರ ಕನ್ನಡದಲ್ಲಿ ಒಂದೇ. ಹಾ. ಈಗ ಸಾಲಿಗ್ರಾಮದ ನಾಳೆ ಒಂದು ಆಟ ಇತ್ತು, ಲವಕುಶ, ಮಹಿಂದ ದಿವಿಜ, ಮತ್ತೊಂದು ಸತ್ಯವನ ಸಾವಿತ್ರಿ. ಇವತ್ತು ಕುಮಟದಲ್ಲಿ ಬೋರ್ಡ್ ಕಂಡಿದ್ದ. ಅಲ್ಲಿ ಪೌರಾಣಿಕಕ್ಕೆ ಹೆಚ್ಚು ಇದಕ್ಕ ನಾನು ನಮ್ಮ ಹೇಳದೆ ನಮ್ಮ ಕಾಗಾಲದಲ್ಲಿ ಒಂದು ಆಟ ಮಾಡಿಸ್ಬಿಟ್ಟೆ, ಇದು ಹೊಸ ಪ್ರಸಂಗ ಬೈತಾ ಇದ್ರು ಬರ, ನಿಂಗೇನು ಬೇರೆ ಪ್ರಸಂಗ ಸಿಕ್ಕಿಲ್ಲ ಮರ. ಯಾಕೆ ಹಾಗೆ ಒಳ್ಳೆ ಪ್ರಸಂಗ, ಖುಷಿ ಆಗ್ತದೆ. ಸತ್ಯಶ್ರೀ ಈಗ ಮತ್ತೊಂದು ಈಗ ಈ ತಿಂಗಳ 28ಕ್ಕೆ ನಮ್ಮನೆ ಹತ್ರ ಒಂದು ಮತ್ತೊಂದು ಈಗ ಇದು ಯಾವ್ದೊಂದು ಶಿವ ಪಂಚಾಕ್ಷರಿ ಮಹಿಮೆ ಹಾಕಿ ಬಂದಿದೆ. ಪೌರಾಣಿಕಗಳ ಬಗ್ಗೆ ತುಂಬಾ ಆಸಕ್ತಿ. ತಮಗೆ ತಾವು ಚಂಡೆ ನುಡಿಸಕ್ಕೆ ಕೂತಾಗ ಪ್ರಸಂಗಗಳು ಸಾಮಾಜಿಕ ತುಂಬಾ ಖುಷಿ ಕೊಡ್ತವೆ. ಪೌರಾಣಿಕನೇ ಖುಷಿ. ಯಾಕೆ ಪೌರಾಣಿಕಗಳು ತುಂಬಾ ಖುಷಿ? ಪೌರಾಣಿಕ ಆ ನಡಿಯೇ ಬೇರೆ, ಆ ಕ್ರಮವೇ ಬೇರೆ ಪೌರಾಣಿಕದ್ದು. ಆ ಪೌರಾಣಿಕದ ಪದ್ಯ, ಚಂಡೆ, ಮದ್ಲೆ, ನುಡಿಯೇ ಬೇರೆ. ಇದು ಪೂರ ಇಂಗ್ಲಿಷ್. ಇದು ಎಂತದೇಳಿ ನಮ್ಗೆ ಗೊತ್ತಾಗ ಒಟ್ಟಾರೆ ಬಡುದು ಬಾರಿಸುದಲ್ಲ. ಈಗಿಂದು ಈ ಹೊಸ ಪ್ರಸಂಗ ಎಲ್ಲ ಬರ್ತಲ್ಲ. ಈಗ ನಮ್ಮ ಮೇಳದಲ್ಲಿ ಒಂದು ಉಪ್ಪುನ ಕ್ಷೇತ್ರ ಒಂದು ಮಗ ಅದೇ ಪ್ರಸಂಗ ಒಂದು ತಯಾರಾಗಿದೆ. ಆ ಶೆಟ್ಟಿಗಾರಿಗೊಂದು ಕೆಲಸ ಇಲ್ಲ. 47 ವೇಷ, 9 ವೇಷ ರಂಗಸ್ಥಳದಾಗ ಒಂದೇ ಸಲ ಬರ್ತದೆ ಮರ. ಅದೊಂದು ಪ್ರಸಂಗಯ್ಯ. ಅವಾಗ ಎಷ್ಟು ಬೇಜಾರಾಗುದು. ಬರೀ ಬಡ್ಕೊಂಬೋದೇ ಬಿಟ್ರೆ ಮತ್ತೆಂತ ಸಮಾಧಾನ ಇಲ್ಲ. ಯಕ್ಷಗಾನಕ್ಕೆ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಈಗಿನ ಪ್ರೇಕ್ಷಕರಿಗೆ ಅದೇ ಬೇಕು ಮರ್ರ. ಈಗ ದಕ್ಷಿಣ ಯಕ್ಷಗಾನ ಹುಟ್ಟದ್ದೇ ದಕ್ಷಿಣ ಕನ್ನಡದಲ್ಲಿ. ದಕ್ಷಿಣ ಕನ್ನಡದಲ್ಲಿ ಪೌರಾಣಿಕ ಪ್ರಸಂಗ ಅಂದ್ರೆ 10 ಜನ ಇರುವುದಿಲ್ಲ. ಅದೇ ಈ ದಗಲಬಾಜಿ ಪ್ರಸಂಗ ಅಲ್ಲಿ ಕೈ ಕಾಲಾಗ ಹೋಗಿ ಜಾಗ ಇರುವುದಿಲ್ಲ. ನಮಗಿಂತ ಸಾಮಾಜಿಕ ಪ್ರಸಂಗ ಆದಾಗ ನುಡಿಸೋದಕ್ಕೆ ಅಥವಾ ಒಂದು ಕಾರ್ಯಕ್ರಮ ಕೊಡೋದಕ್ಕೆ ಸ್ವಲ್ಪ ಬೇಸರ ಆಗ್ತದೆ. ಅಲ್ಲ, ನಾವು ನುಡಿಸಿದ್ರೆ ಅವ್ರು ಬರುದಿಲ್ಲ ಎಲ್ಲ ಬರ್ರ. ಈಗ ನಾವ ಹಳೆ ಸ್ಟೈಲ್ ಪೆಟ್ಟು ಬಾರಿಸಿದ್ರೆ ಅವ್ರು ಕುಣುದಿಲ್ಲ ಅಲ್ಲ ಮರ. ಅವ್ರು ಕುಣುದು ಇಂಗ್ಲಿಷ್ ಇಲ್ಲ. ಅವಾಗ ಎಂತ ಬರ್ತಾರೆ ನೀವು? ಅದಕ್ಕೆ ಕುಡ್ಕೊಂಡು ಹೋಗ್ಬೇಕಾಗ್ತದಲ್ಲ. ಈ ರೀತಿಯಾದಂತ ಒಂದು ಬದಲಾವಣೆಗಳು ನಡೆದಿದೆ ಅನ್ನುವಂಥದ್ದು ಗಮನಾರ್ಹ ಅಲ್ವಾ? ಬಾಡ ಸುಖಪ್ಪನವರೇ, ತಾವು ತಮ್ಮ 61 ವರ್ಷಗಳ ಯಕ್ಷ ಪಯಣದಲ್ಲಿ ವಿಶೇಷವಾಗಿ ಆಗಿನ ಕಾಲದಲ್ಲಿ ಆಗ್ತಾ ಇದ್ದು ಅಟ್ಟಣಿಗೆ ಆಟಗಳು, ಜೋಡಾಟಗಳು ಇಂಥದ್ರಲ್ಲೆಲ್ಲ ನೀವು ಭಾಗವಹಿಸಿದವರಿದ್ದೀರಿ. ಜೋಡಾಟದಲ್ಲಿ ಚಂಡೆ ಬಾರಿಸಿದ ಒಂದು ಅನುಭವ ಹೇಳ್ಬೋದು? ಹೌದು, ನಮ್ದು ಮಂದರ್ತಿಗೆ ಅಮೃತಸರಲ್ಲಿದ್ದ ಮಂದರ್ತಿಗೆ ನಮಗೂ ಜೋಡಿ ಆಟ. ಆಚೆಗೆ ರಾಮಣ್ಣ, ಈಚೆಗೆ ನಾನು ಭೀಮಣ್ಣ. ಮಂದರ್ತಿ ರಾಮಣ್ಣನಿಗೂ ಹೋಯ್ತು ನೆಲಕ್ಕೆ. ಮತ್ತೆ ಅವಾಗ ಸ್ಟೇಜ್ ಗೇಜ್ ಅಂತ ಇಲ್ಲ. ಅವಾಗ ಅಲ್ಲ ಮಂಡಕ್ಕೆ ಚೀಲ ತಂದು ಸುರಿಯುದು ರಂಗಸ್ಥಳಕ್ಕೆ. ಒಂದ್ಸಲ ಒಂದು ಬೈಕು ಬಂದಿತ್ತಪ್ಪ ರಂಗಸ್ಥಳಕ್ಕೆ, ಅದ ದ್ರೌಪದಿದು. ಅತಿ ರಾಮಣ್ಣ 3 ಚಂಡೆ ಇಟ್ಟ, ನಾ 4 ಇಟ್ಟ. ರಾಮಣ್ಣ 5 ಇಟ್ಟ, ನಾ 5 ಇಟ್ಟ. ಕಡೆಗೆ ರಾಮಣ್ಣ ಕಡೆ ನಿಮ್ಗೆ ಬೇಡ ಮಾರ್ರ ಅಂತ ಹೇಳ್ದೆ ಜೋಡಿ ಆಟದಲ್ಲಿ. ರಾಮಣ್ಣ ಗೊತ್ತಿರ್ತದ. ಅದೊಂದು ಹೊಸ ಅನುಭವ. ಅದ್ರ ನಂತರ ಕಡೆಗೆ ಒಂದ್ಸಲ ಈ ಮಂಡಕ್ಕಿ ಚೀಲ ಚೆಲ್ಲಿದ ಮೇಲೆ ಮಂದರ್ತಿ ಮೇಳದಲ್ಲ ಅಮೃತೇಶ್ವರಿ ಮೇಳದಲ್ಲ ಯಾವ್ದ್ರಲ್ಲಿ ನಂಗೆ ನೆನಪಿಲ್ಲ. ಅಲ್ಲಿ ಹೊಡೆದಾಟ ಶುರುವಾಯ್ತು. ಅಲ್ಲಿಂದ ಜೋಡಿ ಆಟಕ್ಕ ಇದು ಕೂಡಾಟ ಶುರುವಾಯ್ತು. ಈಗ ಮತ್ ಪುನಃ ಅರ್ಧ ಜೋಡಿ ಅರ್ಧ ಕೂಡಾಟ ಶುರುವಾಯ್ತು. ಈಗ ಅಟ್ಟಣಿಗೆ ಆಟಗಳನ್ನ ಎಲ್ಲಿ ಮಾಡಿದಂತ ಅನುಭವ? ಅಲ್ಲಿ ಸಾಸ್ತಾನ ಒಳಗೆ ಆ ಹಸಿಗರಿದ್ರೆ ಯಾರ ಊರು? ಚೌಕಳಿ ಮಕ್ಕಿ ಅಲ್ದೆ ಸಾಸ್ತಾನ ಭಟ್ರು ಕಾರ್ತಿಕ್ ಅವ್ರ ಮನೇಲಿ ಅಟ್ಟಣಿಗೆ ಆಟ ಆಗಿತ್ತು. ಮೇಘರವಳ್ಳಿ ಮತ್ತೆ ನೀಲ್ ಅವರು ಯಾವ್ದೋ ಗುಂಡು ಕಂಚನ ಇದ್ದಾಗ ಅಲ್ಲೊಂದು ಅಟ್ಟಣಿಗೆ ಆಟ ಆಗಿತ್ತು. ಮೇಲೆ ಹಿಮ್ಮೇಳ ಬೇರೆ, ಕೆಳಗೆ ಹಿಮ್ಮೇಳ ಬೇರೆ. ಅದೊಂದು ಅನುಭವ ಆಗಿತ್ತು. ನಮ್ಮೂರಲ್ಲಿ ಒಂದು 70 ವರ್ಷ ಹಿಂದೆ ಅಲ್ಲಿ ರಂಪಣಿ ಹೋಗ್ತಿತ್ತು. ಇಲ್ಲಿ ದೊಂದಿ ಕುಪ್ಪೇಳಿ ಅಳವೆ ಕೊಡಿ ಉಪ್ಪಂದ ಒಳಗೆ ಅವರು ಈಶ್ವರನ್ ಮಾಡಿದ್ರು. ಅಲ್ಲೊಂದು ದೊಂದಿ ಅಟ್ಟಣಿಗೆ ಆಟ ಆಗಿತ್ತು ನಮ್ಮೂರು. ಅದೊಂದು ನೆನಪಿತ್ತು ನಂಗೆ. ಅದ ನಂತರ ಇಲ್ಲೇ 2 ಅಟ್ಟಣಿಗೆ ಆಟಕ್ಕೆ ಇದ್ದೆ ನಾನು ಅಷ್ಟೇ. ಅದು ಒಂಥರದ ಒಳ್ಳೆ ಲೆಕ್ಕವೇ, ಹೊಸದೊಂದು ಅನುಭವ ಅಷ್ಟೇ. ಬಿಟ್ರೆ ಯಾವ ಪ್ರಯೋಜನವೂ ಇಲ್ಲ. ಆದ್ರೆ ಒಂದು ಸಮಾಧಾನ ಇರ್ತಿತ್ತು. ಪೌರಾಣಿಕ ಪ್ರಸಂಗಗಳನ್ನು ನೀವು ಇಷ್ಟಪಡುದು ಯಾಕೆ ಹೇಳಿದ್ರೆ ಅಲ್ಲಿ ಸಾಹಿತ್ಯಕ್ಕೆ ತಕ್ಕಂತೆ ನೋಡಿಸ್ಬೇಕಿತ್ತು. ಹೌದು, ಆ ಸಾಹಿತ್ಯಕ್ಕೆ ಬಾರಿಸಿದ್ರೆ ಮಾತ್ರ ಮೊದಲೇ ಚಂಡೆ ಸಾಹಿತ್ಯಕ್ಕೆ ಬಾರಿಸಿದ್ರೆ ಮಾತ್ರ. ತಮಗೆ ಎಷ್ಟು ಪ್ರಸಂಗಗಳ ಸಾಹಿತ್ಯ ಒಂದು ಬಾಯ್ಪಾಠ ಇದೆ? ಹೌದಲ್ಲ ಕೇಳ್ರಿ, ಸಾಧಾರಣ ಒಂದು ನಂಗೆ ನೆನಪು ಶಕ್ತಿ ಕಡಿಮೆ. ಅಷ್ಟೊತ್ತಿಗೆ ರಂಗಸ್ಥಳದಲ್ಲಿ ನೆನಪು ಭಾಗವತರಿಗೆ ಹೇಳ್ಕೊಡ್ತೆ. ಮತ್ತೆ ನಾನು ಇಲ್ಲಿ ನಂಗೆ ಈಗ ಗೊತ್ತಾಗುದಿಲ್ಲ. ಭಾಗವತರಿಗೆ ನಾನು ಕೆಲವು ಮೊದ್ಲೇ ಬರ್ಸೋದು ಇತ್ತು. ಆ ಮೊದ್ಲೇ ಬರ್ಸ್ಬೇಕಾದ್ರೆ ಪದ್ಯ ಹಿಂಗೆ ಹೇಳ್ಬೇಕಿದೆ ಹೇಳಿದ್ರೆ ಅವ್ರು ಕೇಳುದಿಲ್ಲ ಆಗಿತ್ತು. ಅವ್ರು ಈ ಡೊಂಬರಾಟದ ಪದ್ಯವೇ ಹೇಳ್ತಿದ್ರು. ನಮ್ ಮೇಳದಲ್ಲೂ ನಾ ಹೇಳ್ತಿದ್ದೆ ಹಿಂಗ್ ಹೇಳ್ಬೇಕು ಈ ಪದ್ಯ ಅಂತ ಹೇಳಿ.
ಹಾಗೆ ಚೌಕಿಗೆ ಹೋಗಿ ಹೇಳಿದ್ರೆ ಅವ್ರನ್ನ ಒಪ್ಪುದಿಲ್ಲ, ಅವ್ರದ್ದೇ ಒಂದು ಶೈಲಿ ಇರ್ತದೆ, ಅದಕ್ಕೆ ಎಂತ ಮಾಡಕ್ ಬರ್ತದೆ, ಒಪ್ಪುದೇ ಇಲ್ಲ. ಈಗ ಹಿರಿಯ ಕಲಾವಿದರು ಹೇಳಿದ್ರು ಕೂಡ ತಕೊಳ್ಳುವ ಇಲ್ಲ, ಕೇಳುದಿಲ್ಲ. ನಿಮ್ಮ ಕಾಲದಲ್ಲಿ ಹಾಗಿತ್ತ? ಇಲ್ಲಪ್ಪ, ಅವಾಗೆಲ್ಲ ಕೇಳ್ಕೊಳ್ತಿದ್ರು ಕಲಾವಿದ್ರೆಲ್ಲ. ಕಲಾವಿದ್ರ ಹತ್ರ ಬಂದು ಭಾಗವತರೆಲ್ಲ ಸಹ ಬಂದ್ಕೊಂಡು ಈ ಪದ್ಯ ಹೆಂಗ್ ಹೇಳುದು, ಈ ಪದ್ಯ ಹೆಂಗ್ ಹೇಳುದು ಭಾಗವತರ ಬಂದು ಕಲಾವಿದ್ರ ಹತ್ರ ಕೇಳ್ಕೊಳ್ತಿದ್ರು. ಕಲಾವಿದ್ರ ಭಾಗವತರ ಕೇಳ್ಕೊಳ್ಳೋ ಕ್ರಮ ಇತ್ತು. ಇದೆಲ್ಲ ಈಗಿಲ್ಲ. ಈಗ ಕೇಳುವ ಪಂಚಾಯತ್ಗೆ ಇಲ್ಲ ಬಿಡಿ, ಹಿಮ್ಮೇಳದವ್ರಿಗೂ ಇಲ್ಲ, ಮತ್ತೆ ನಮ್ಮ ಕಲಾವಿದರಿಗೂ ಇಲ್ಲ. ಮತ್ತೆ ಹಿಂದೆ ಅದು ಕೇಳ್ಕೊಂಡು ಅವರು ಅಷ್ಟು ತಯಾರಾಗಿದ್ರು. ಈಗ ಕೇಳದೆ ತಯಾರಾಗ್ತಾರಲ್ಲ, ಅದಕ್ಕೆ ಅಂತ ಮಾಡ್ತಾರೆ, ಕೇಳುವುದೇ ಇಲ್ಲ. ಯಕ್ಷಗಾನವನ್ನೇ ತಲೆ ಕೆಳಗೆ ಮಾಡ್ತಾ ಇದ್ರಿ. ಯಕ್ಷಗಾನ ಹೇಳಿ ಹೋಗುದಲ್ಲ, ಯಕ್ಷಗಾನ ಹೇಳಿ ಕೇಳುವುದು ಅಲ್ಲ, ಬರೀ ದುಡ್ಡಿಗಾಗಿ ಹೋಗುದು. ಈಗ ಸಮಾಧಾನ ಇಲ್ಲ. ಇಲ್ಲಿ ಯಾವ್ದಾದ್ರು ಪುಣ್ಯಾತ್ಮ ಒಳ್ಳೆ ಭಾಗವತರ ಒಂದು ಪದ್ಯ ಹೇಳಿದ್ರೆ ಅಂದ್ರೆ ಅಲ್ಲಿ ಒಂದ್ ಪದ್ಯಕ್ಕೆ ಸಮಾಧಾನ ಪಟ್ಕೊಳ್ಳೋದು ಅಷ್ಟೇ ಬಿಟ್ರೆ. ಅದೇ ಹೇಳಿದ್ನಲ್ಲ, ನಮ್ಮ ಮೇಳದಲ್ಲಿ 2 ಪದ್ಯ ಅಷ್ಟು ತಳದ ಹೇಳ್ತಾರೆ, ಅಲ್ಲೊಂದು ಖುಷಿ ಆಯ್ತು. ಹಳೇ ಪದ್ಧತಿ ನಾ ಹೇಳಿದೆ, ಇದು ಈಗ ಹೇಳಿದ್ರೆ ಭಾಗವತರ ಚಂದ ಹೇಳಿದೆ, ಹಾಗೆ ಪುಣ್ಯಾತ್ಮ ಅದ್ರಾಗೆ ಹೇಳ್ತಾ ಇದ್ದ. ಅದು 2 ಪದ್ಯಕ್ಕೆ ಖುಷಿ ಆಯ್ತು ನಮ್ಗೆ. ಅವನು ಅದೇ ಸ್ಟೈಲ್ ಕುಣಿತ. ಹಿಂದಿನ ತಮಗೆ ಸಂಪ್ರದಾಯ ನೆನಪಾಗ್ತದೆ, ಅದೊಂದು ಸಂತೋಷ ಕೊಡ್ತದೆ. ಅದೊಂಥರ ಕಲಾವಿದನಾದವನು ರಂಗಸ್ಥಳದಲ್ಲಿ ಇಷ್ಟಪಟ್ಟು ಕೆಲಸ ಮಾಡ್ಬೇಕು. ಇಷ್ಟಪಟ್ಟು ಕೆಲಸ ಮಾಡುವಾಗ ಅವನಿಗೆ ಮನಸ್ಸಿಗೆ ಬಂದಂಗ ಕುಣುದೆಲ್ಲ ಮಾಡೋದಲ್ಲ, ಹಿಮ್ಮೇಳಕ್ ಹೊಂದ್ಕೊಳ್ಬೇಕು. ಖಂಡಿತ ಅಂದ್ರೆ ಮಾತ್ರ ಇಬ್ಬರಿಗೂ ಖುಷಿ ಆಗ್ತದೆ. ಎಲ್ರು ಹಿಮ್ಮೇಳದ ಮುಮ್ಮೇಳದ ಕಲಾವಿದರು ಸಂತೋಷದಿಂದ ಒಂದು ಸಂಯೋಜನೆಯಲ್ಲಿ ಮಾಡಿದ್ರೆ ಬಹಳಷ್ಟು ಉತ್ತಮ. ಹೌದು, ಅದಿದ್ರೆ ಮಾತ್ರ ಮೇಳ ಹೇಳುದು ಅರ್ಥವೇ ಅದು. ಇವ ಅವ ಒಂದ್ ರೀತಿ ಕುಣ್ಕೊಂತ ಇರೋದು, ನಾವಿಲ್ಲಿ ಒಂದ್ ರೀತಿ ಬಾರಿಸೋದು, ಚಂಡಿ ಒಂದ್ ಬದಿಗೆ, ಮದ್ಲೆ ಒಂದ್ ಬದಿಗೆ, ತಾಳ ಒಂದ್ ಬದಿಗೆ, ಅದೆಲ್ಲ ಯಕ್ಷಗಾನ ಆಗುದಿಲ್ಲ. ಹೊಂದಾಣಿಕೆ ಇರ್ಬೇಕಂತ. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ.